ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಮನೆಯಲ್ಲಿ ಮೊಸರೇ ತಿನ್ನಲ್ಲ. ಮೊಸರು ತಿಂದಂಥ ಮಕ್ಕಳಿಗೆ ಹೇಗೆ ಮೊಸರು ತಿನ್ನೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಒಂದು ದೋಸೆ ಮೂಲಕ. ದೋಸೆ ಅಂದರೆ ಎಲ್ಲ ಮಕ್ಕಳೂ ಇಷ್ಟಪಡ್ತಾರೆ, ಎಲ್ಲ ಮಕ್ಕಳೂ ತಿಂತಾರೆ. ಯಾವ ರೀತಿ ಮಾಡೋದು ದೋಸೆನ ಅಂತ ಮೊಸರು ಹಾಕಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಈ ಮೊಸರನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆನ ಹಾಕ್ಕೊಂಡು ಇದನ್ನು ಗ್ರೈಂಡ್ರ್ ಮಾಡ್ಕೋಬೇಕು. ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ. ಉಪ್ಪು, ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಥರ ಇರಬೇಕು. ತೀರಾ ತೆಳ್ಳಗೂ ಅಲ್ಲ, ತೀರಾ ಗಟ್ಟಿಗೂ ಅಲ್ಲ, ಅನ್ನೋ ಥರ ಇರಬೇಕು. ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ಕೋಬೇಕು. ಒಂದು ಅರ್ಧ ಗಂಟೆ ಆದಮೇಲೆ ದೋಸೆ ಹಾಕಿ ತೋರಿಸ್ತೀನಿ. ಬೌಲು ರವೆ ತೊಗೊಂಡಿದ್ದೀನಿ, ಬನ್ಸಿ ರವೆ. ಅದೇ ಬೌಲಲ್ಲಿ 2 ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ದೋಸೆ ಹಂಚ ತೊಳೆದು ನೋಡಿ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಕಾಯಿ, ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಂಚು ಕಾಯಿಲಿ. ಹಂಚು ಕಾಲಿದೆ ನೋಡಿ. ಸ್ವಲ್ಪ ಎಣ್ಣೆ ಹಾಕೋಣ, ಎಲ್ಲ ಕಡೆಗೂ ಸ್ವಲ್ಪ ಸ್ಪ್ರೆಡ್ ಮಾಡೋಣ. ಆಯಿತು. ಇವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಮಾಡೋಣ. ಲೋ ಫ್ಲೇಮಲ್ಲಿ ಮಾಡಿ ನಾವು ದೋಸೆ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಇತ್ತು ನೋಡಿ, ಈ ಥರ ಇದೆ ಕಲಿಸ್ಕೊಂಡಿರೋದು. ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ನೋಡಿರಿ, ನಿಧಾನಕ್ಕೆ ಈ ಥರ ಮಾಡೋಣ. ಇವಾಗ ಹೈ ಫ್ಲೇಮಲ್ಲಿ ಮಾಡಿ ಮುಚ್ಚೋಣ. 1-2 ನಿಮಿಷ ಬಿಟ್ಟು ನೋಡಿ ಕರೆದ್ರೆ ಈ ಥರ ಆಗಿದೆ. ಇವಾಗ ಸ್ಟವ್ ಹೈ ಇರದ ಲೋ ಫ್ಲೇಮ್ ಮಾಡೋಣ. ಲೋ ಮಾಡಿ ನೋಡಿ, ಈ ಥರ ಸುತ್ತೂರನ ಈ ಥರ ಒಂದು ಸಲ ಬಿಡಿಸ್ಕೊಳ್ಳೋಣ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ನೋಡಿ. ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ದೋಸೆ. ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಲಿ ದೋಸೆ. ಇವಾಗ ಇದನ್ನು ಉಲ್ಟಾ ಹಾಕೋಣ. ಹಾಕ್ಬಿಟ್ಟು ನೋಡಿ ಬೆಂದಿದೆ. ಇದನ್ನು ಈ ಥರ ಫೋಲ್ಡ್ ಕೊಟ್ಟು ಹೈ ಇರೋದ ಲೋ ಮಾಡೋಣ. ಸ್ಟವ್ ಲೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ನಮ್ಮ ಮನೆಯಲ್ಲಿ ಮಕ್ಕಳು ದೋಸೆ ತಿಂತಾರೆ, ಆದರೆ ಮೊಸರನ್ನೇ ತಿನ್ನಲ್ಲ. ಮೊಸರನ್ನ ಇಷ್ಟನೇ ಪಡಲ್ಲ. ಮೊಸರು, ಹಾಲು, ಮಜ್ಜಿಗೆ ಏನೂ ತಿನ್ನಲ್ಲ. ಆದರೆ ಇವಾಗಿನ ಪ್ರೋಟೀನ್ಗೋಸ್ಕರ ಏನಾದರೂ ಮಕ್ಕಳಿಗೆ ತಿನ್ನಿಸ್ಲೇಬೇಕಲ್ಲ, ಈ ಥರ ಪ್ರೋಟೀನ್ ಇರೋ ಅಂಥದ್ದನ್ನ. ಅದಕ್ಕೆ ನಾನು ಈ ಥರ ಮಾಡಿ ತಿನ್ನಿಸ್ತೀನಿ ನೋಡಿ. ಮತ್ತೆ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಧಾನವಾಗಿ ಸ್ವಲ್ಪ ಈ ಥರ ಹಾಕ್ಕೊಂಡು ಬರ್ತೀನಿ. ಇವಾಗ ಹೈ ಮಾಡೋಣ ಸ್ಟವ್. ಒಂದು ಪ್ಲೇಟನ್ನು ಇದಕ್ಕೆ ಮುಚ್ಚೋಣ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತ.
ದೋಸೆನ ಯಾವತ್ತೂ ದೋಸೆನ ಎತ್ಕೋಬೇಕಾದ್ರೆ ಲೋ ಫ್ಲೇಮ್ ಮಾಡ್ಕೊಂಡೇ ದೋಸೆನ ಎತ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ನೋಡಿ. ನೋಡಿ ಮೊಸರು ಇದಕ್ಕೆ ಹಾಕಿದ್ದೀವಿ ಅನ್ನೋ ಥರ ಕಾಣಿಸುತ್ತಾ, ಸ್ಮೆಲ್ ಬರುತ್ತಾ? ಏನೂ ಇಲ್ಲ. ಮಕ್ಕಳು ಚೆನ್ನಾಗಿದೆ ದೋಸೆ ಸಾಫ್ಟಾಗಿದೆ ಅಂತ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇದಕ್ಕೆ ನಾನು ನಮ್ಮ ಮನೇಲಿ ಸಾಂಬಾರು ತೋರಿಸ್ಬೇಕು. ಅದಕ್ಕೆ ನಾನು ದೋಸೆ ಮಾಡಿದ್ದೀನಿ ನೋಡಿ. ಇವಾಗ ಮಗುಗೆ ತೊಗೊಂಡೋಗಿ ಕೊಡ್ತೀನಿ. ನನ್ನ ಮಗುಗೆ ಮೊಸರೇ ತಿನ್ನಲ್ಲ ಅವನು. ಇವಾಗ ನೋಡ್ರಿ ದೋಸೆ ಎಷ್ಟು ಚೆನ್ನಾಗಿ ತಿಂತಾನೆ ನೋಡಿ. ನನ್ನ ಮಗ ದೋಸೆ ತಿಂತಾ ಇದ್ದಾನೆ. ಸಮರ್ಥ ಹೇಗಿದೆ ಸಮರ್ಥ ದೋಸೆ? ಅಮ್ಮ ಚೆನ್ನಾಗಿದೆ. ಹೇಗಿತ್ತು ಫ್ರೆಂಡ್ಸ್ ದೋಸೆ? ತುಂಬ ಚೆನ್ನಾಗಿತ್ತಾ? ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಗೂ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.